ನಮಸ್ಕಾರ ಗೆಳೆಯರೇ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಬಿಸ್ಕೆಟ್ ತಂದ್ರ ಪ್ರಭು? ಈ ಮಳೆಯಲ್ಲಿ ಯಾಕೆ ಬರ್ಲಿಕ್ಕೆ ಹೋದ್ರಿ ಪ್ರಭು? ನೀವು ಹೇಳಿದ್ರೆ ನಾನೇ ಬರ್ತಿದ್ನಲ್ಲ. ಓ ಸುಮ್ಮನೆ ಹೇಳ್ದೆ ಕಣಣ್ಣ, ಇರೋ ಮಳೆ ಬರ್ತಿದೆ, ಆಮೇಲೆ ಬರ್ತೀನಿ. ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ, ಬರ್ತೀನಿ. ಏನಣ್ಣ ಅಲ್ಲೇ ಇರೋ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ಹೇಗೋ ಇವನು ಕೊಡೋ ಬಿಸ್ಕೆಟ್ ಉಳಿತು, ನಾನೇ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕೊಂಡು ಬಂದೆ. ಹೇಗೆ ಆಗಲ್ಲ, ಏನಿಲ್ಲಪ್ಪ, ಬಾ ನೀ ಬಿಸ್ಕೆಟ್ ತಗೋತೀನು. ಸರಿ ಅದೌದು, ಏನು ನಿಮ್ಮಲ್ಲಿ ಡೆಂಗ್ಯೂ ಬಂದ್ಬಿಟ್ಟಿದೆ, ಜನಗಳಿಗೆಲ್ಲ ಜಾಸ್ತಿ ಆಗ್ತಿದೆಯಂತೆ. ಅದ್ರ ಬಗ್ಗೆ ಹಾಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡು, ನಾನು ಬಿಸ್ಕೆಟ್ ತಿಂತ ಕೇಳ್ತೀನಿ. ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ. ನಾನು ತಡೆಯುತ್ತೇನೆ. ನಿಮಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು. ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ. ಹೌದಾ ಪಟ್ಟಿಂಗ? ನಮಗೆ ಚಾಲೆಂಜ್. ಜಾಗ ಖಂಡಿತ ಸಿಗೋದಿಲ್ಲ. ಅಯ್ಯೋ, ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ. ಡೆಂಗ್ಯೂವನ್ನು ತಡೆಗಟ್ಟಲು ಕೂಲದ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ವಾಲ್ದಿ ಮತ್ತು ಟಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ. ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ. ಇಂತಹ ಅಪಾಯಕಾರಿ ಸೊಳ್ಳೆಗಳು ನಿಮ್ಮ ಮನೆಗೆ ಬರದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇದೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಇವರು. ಅವ್ರು ಹೇಳಿದ ಸೂಚನೆಯನ್ನು ಪಾಲಿಸಿ ನಿಮ್ಮ ಹಾಗೂ ನಿಮ್ಮ ಮನೆಯವರ ರಕ್ಷಣೆ ನೀವೇ ಮಾಡಿಕೊಳ್ಳಿ. ಸರಿ ಹಾಗಾದ್ರೆ ಬರ್ಲಾ? ನೀನು ಹುಷಾರಾಗಿರೋ, ಹೊರಗಡೆ ಎಲ್ಲ ಓಡಾಡುವಾಗ ಫುಲ್ ಕೈ ಹಾಗೂ ಪ್ಯಾಂಟ್ ಹಾಕೊಂಡು ಓಡಾಡುವ, ಆಯ್ತಾ? ಬರ್ತೀನಿ. ಇಲ್ಲಿ ಕೊಟ್ಟಿರೋ ಸಿಂಪ್ಟಮ್ಸ್ಗಳಲ್ಲಿ ಯಾವುದಾದ್ರೂ ತೊಂದರೆ ನಿಮ್ಮಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ತಕ್ಷಣ ಡಾಕ್ಟರ್ನ ಭೇಟಿ ಮಾಡಿ ಸುರಕ್ಷಿತವಾಗಿರಿ ಅಂತ ಹೇಳ್ತಾ ನಾನು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಆದಷ್ಟು ಶೇರ್ ಮಾಡಿ.